ಹುಬ್ಬಳ್ಳಿ ವಿಮಾನ ನಿಲ್ದಾಣ ಅಭಿವೃದ್ಧಿಗಾಗಿ ತಮ್ಮ ನಿವೇಶನಗಳನ್ನು ಕಳ್ಕೊಂಡ ಸಂತ್ರಸ್ತರು 20 ವರ್ಷಗಳಾದರೂ ಜಾತಕ ಪಕ್ಷಿಯಂತೆ ಬದಲಿ ನಿವೇಶನಕ್ಕಾಗಿ ಎದುರು ನೋಡುತ್ತಿದ್ದಾರೆ. ಸಂತ್ರಸ್ತರಿಗೆ ಆಗ್ತಿರುವಂತಹ ಸಂಕಷ್ಟವೇನು? ನಿವೇಶನ ನೀಡೋಕೆ ಸರ್ಕಾರ ತಡ ಮಾಡ್ತಿರೋದು ಯಾಕೆ? ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ. ವಿಮಾನ ನಿಲ್ದಾಣಕ್ಕಾಗಿ ಸರ್ಕಾರದಿಂದ ಭೂಸ್ವಾಧೀನ 20 ವರ್ಷಗಳಾದರೂ ಇಂದಿಗೂ ಸಿಕ್ಕಿಲ್ಲ ನಿವೇಶನ. ವಿಮಾನ ನಿಲ್ದಾಣ ಅಭಿವೃದ್ಧಿಗಾಗಿ ತಮ್ಮ ನಿವೇಶನಗಳನ್ನ ಕಳೆದುಕೊಂಡವರಿಗೆ ಸರ್ಕಾರ 20 ವರ್ಷಗಳಾಗ್ತಾ ಬಂದ್ರೂ ನಿವೇಶನ ಕಲ್ಪಿಸಿಲ್ಲ. ಇದು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಭೂಮಿ ಕೊಟ್ಟವರ ದಯನೀಯ ಸ್ಥಿತಿ. ಕೊಟ್ಟವ ಕೋಡಂಗಿ, ಇಸ್ಕೊಂಡವ ವೀರಭದ್ರ ಅನ್ನೋ ಸ್ಥಿತಿ ನಿರ್ಮಾಣವಾಗಿದೆ. ಇತ್ತ ನಿವೇಶನ ಕೊಟ್ಟ ಸಂತ್ರಸ್ತರು ಬೀದಿ ಪಾಲಾಗುವಂತಾಗಿದೆ. ಇಂದಿಗೂ ಸಂತ್ರಸ್ತರು ಪರ್ಯಾಯ ನಿವೇಶನಕ್ಕೆ ಅಲೆದಾಡುವಂತಾಗಿದೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣವನ್ನ ಅಂತಾರಾಷ್ಟ್ರೀಯ ದರ್ಜೆಗೆ ಅಭಿವೃದ್ಧಿಗೊಳಿಸೋ ಉದ್ದೇಶಕ್ಕಾಗಿ 2007ರಲ್ಲಿ 529 ನಿವೇಶನಗಳನ್ನು ಸರ್ಕಾರ ವಶಪಡಿಸಿಕೊಂಡಿತ್ತು. 2008ರಲ್ಲಿ ಪುನರ್ವಸತಿ ಒಪ್ಪಂದ ಮಾಡಿಕೊಂಡು ಸರ್ಕಾರ ಅರ್ಧ ಜನಕ್ಕೆ ಪುನರ್ವಸತಿ ಕಲ್ಪಿಸಿದೆ. ಆದರೆ ಉಳಿದ ಇನ್ನರ್ಧ ಜನಕ್ಕೆ ಇಂದಿಗೂ ಕೂಡ ಪುನರ್ವಸತಿ ಕಲ್ಪಿಸಿಲ್ಲ. ಕೆಲವರಿಗೆ ಪ್ರತಿ ಚದರ ಅಡಿಗೆ 224ರಿಂದ 440 ರೂಪಾಯಿಗೆ ಪರಿಹಾರ ಕೊಟ್ಟಿದೆ. ಕೆಲವರಿಗೆ ಪರಿಹಾರವೂ ಸಿಕ್ಕಿರಲಿಲ್ಲ. ಕಡಿಮೆ ಪರಿಹಾರ ಕೊಟ್ಟ ಹಿನ್ನೆಲೆಯಲ್ಲಿ ಪರ್ಯಾಯವಾಗಿ ಕಡಿಮೆ ದರದಲ್ಲಿ ನಿವೇಶನ ಕೊಡುವಂತೆ ಸರ್ಕಾರ ಸೂಚನೆ ನೀಡಿತ್ತು. ನಿವೇಶನಕ್ಕಾಗಿ ಅರ್ಜಿ ಹಾಕಿದ 163 ಸಂತ್ರಸ್ತರ ಪೈಕಿ 70 ಜನರಿಗೆ ಬದಲಿ ನಿವೇಶನ ಕೊಟ್ಟಿದೆ. ಆದರೆ ಉಳಿದ 93 ಜನರಿಗೆ ಇದುವರೆಗೂ ನಿವೇಶನ ದಕ್ಕಿಲ್ಲ ಅಂತ ಸಂತ್ರಸ್ತರು ಕಿಡಿಕಾರಿದ್ದಾರೆ. ನಿವೇಶನ ಕಳೆದುಕೊಂಡವರ ಪೈಕಿ ಕೆಲವರು ನಿಧನ ಹೊಂದಿದ್ದಾರೆ. ಅವರ ಕುಟುಂಬಸ್ಥರು ನಿವೇಶನಕ್ಕಾಗಿ ಇನ್ನಿಲ್ಲದ ಪ್ರಯತ್ನ ನಡೆಸಿದ್ದಾರೆ. ಪರ್ಯಾಯ ನಿವೇಶನಕ್ಕೆ 16 ವರ್ಷ ಅಲೆದ್ರೂ ಪ್ರಯೋಜನವಾಗಿಲ್ಲ. ಸರ್ಕಾರದ ಧೋರಣೆಗೆ ಆಕ್ರೋಶ ವ್ಯಕ್ತಪಡಿಸಿರುವ ಸಂತ್ರಸ್ತರು ನಮ್ಮವರೇ ಮಾಜಿ ಸಿಎಂ, ಕೇಂದ್ರ ಸಚಿವರಾಗಿದ್ದು ಪ್ರಯೋಜನವಿಲ್ಲ ಅಂತ ಕಿಡಿಕಾರಿದ್ದು ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಪ್ಲಾಟ್ಗಳು ಸರ ಇವತ್ತು ಸರ 1 ಕೋಟಿ ರೂಪಾಯಿದು ಸರ ನಮ್ಮ ಜಾಗ ಹೋಗಿರ್ತಕ್ಕಂಥದ್ದು ಬರೀ 600 ರೂಪಾಯಿ ಸ್ಕ್ವೇರ್ ಫುಟ್. ಈಗ ಬೆಂಗಳೂರಿನಲ್ಲಿ ಸರ ಇನ್ನೂ 15 ದಿವಸ ಆಗಿಲ್ಲ ಸರ. ನಮ್ಮಂಥ ಬಡ ಜೀವಿಗಳಿಗೆ ಯಾಕೆ ಕೊಡ್ತಾ ಇಲ್ಲ ಸರ? ಹೋಗಿದ್ದ ಪ್ಲಾಟ್ಗಳು ಯಾರು ಕೊಡಿಸ್ತಾರೆ ಹೇಳಿ? ಇವತ್ತಿನವ್ರಿಗೆ ನಮಗೆ ಅನ್ಯಾಯ ಆಗೈತೆ. ನಮಗೆ ನ್ಯಾಯ ಕೊಡಿಸ್ಬೇಕು. 20 ವರ್ಷ ಆತು ನಾವು ಓಡಾಡಕತ್ತಿ. ನಮ್ಮ ಗಂಡರು ಇಲ್ಲ, ಮಕ್ಕಳು ಇಲ್ಲ. ನಾವು ಮಂದಿ ಮನ್ಯಾಗ ಕೆಲಸ ಮಾಡಿ ಜೀವನ ಮಾಡಾಕತ್ತೀವಿ ಬಾಡಿಗೆ ಮನ್ಯಾಗಿದ್ದು. ಆದ್ರೆ ನಾವು ಬಾಡಿಗೆ ಕೊಡಾಕೆ ನಮ್ಮ ಅಂತೇಳಿ ದುಡ್ಡೂ ಇಲ್ಲ. ಅದಕ್ಕೆ ಆದಷ್ಟು ನಮಗೆ ಲಗುನ್ ಬೇಗ ನಮ್ಮ ಜಾಗ ನಮ್ಗೆ ಕೊಡಿಸ್ರಿ. ಮತ್ತು 24ನೇ ತಾರೀಕು ಹೇಳ್ಯಾರ. ಅವತ್ತು ಅವ್ರನ್ನ ಮೀಟಿಂಗಿಗೆ ಕರಿತೇನೆ ಅಂದಾರ. ಅವ್ರು ಕರೆದು ಮೀಟಿಂಗ್ ಮಾಡಿ ನಮ್ಗೆ ಏನು ಹೇಳ್ತಾರೋ ನೋಡೋನು. ಇನ್ನು ಈ ವಿಚಾರವಾಗಿ ರಾಯನಾಳ, ಭೈರಿದೇವರಕೊಪ್ಪ ವ್ಯಾಪ್ತಿಯಲ್ಲಿ ನಿವೇಶನ ನಿಗದಿ ಮಾಡಲಾಗಿತ್ತು. 93 ಸಂತ್ರಸ್ತರಿಗೆ ಬದಲಿ ನಿವೇಶನ ನೀಡುವಂತೆ ಕೆಐಎಡಿಬಿ 2016ರಲ್ಲೇ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪತ್ರ ಬರೆದಿತ್ತು. ಜಿಲ್ಲಾಧಿಕಾರಿ ಪ್ರಾಧಿಕಾರಕ್ಕೆ ಪತ್ರ ಬರೆದು ಸೂಚಿಸಿದ್ರು. ಆದರೆ ಪ್ರಾಧಿಕಾರ ಮಾತ್ರ ಜಾರಿಗೊಳ್ಳೋ ಕೆಲಸ ಮಾಡ್ತಾ ಇದೆ ಅಂತಾರೆ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶಾಕಿರ್ ಸನದಿ. ಇವಾಗೇನು ಹೋರಾಟ ಮಾಡಕತ್ತಾರ ಅವತ್ತೆಲ್ಲರೂ ಕನ್ಸೆಂಟ್ ಕೊಟ್ಟರು. ಆಯಿತು, ಲಾಟ್ರಿ ಮುಖಾಂತರ ಮಾಡಿರಿ, ಲಾಟ್ರಿಯಾಗಿ ಏನಾಗ್ತದೆ ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ ಅಂತ ಹೇಳಿದ್ರು ಅವರು. ಹಂಗೆ ಹೇಳಿದಾಗ ಮತ್ತೆ ನಾವು ಸುಮಾರು 70 ಜನಕ್ಕೆ ಲಾಟ್ರಿ ಮುಖಾಂತರ ಮಾಡಿ ಕೊಟ್ಟಿವಿ. ಸೊ ನಮ್ಮ ಹತ್ರ ಬಂದಂಥ ಎಲ್ಲ ಅಪ್ಲಿಕೇಶನ್ನ ವಿಲೇವಾರಿಗಳಾಗ್ಯಾವ. ಈಗ ಭೈರಿದೇವರಕೊಪ್ಪನಲ್ಲಿ ಯಾವುದೇ ಸೈಟ್ಗಳು ಇಲ್ಲ. ಇದ್ದದೆಲ್ಲ ಕೆಲವೊಂದು ಇದಾವೆ, ಅವು ಎಲ್ಲ ಕಾರ್ನರ್ ಸೈಟ್ ಇರೋದ್ರಿಂದ ಪ್ರಾಧಿಕಾರದ್ದು ನಮ್ಗೆ ಯಾವುದು ಗ್ರ್ಯಾಂಟ್ ಬರೋದಿಲ್ಲ. ಒಂದು ಇದ್ದದ ಸೈಟನ್ನು ನಾವು ಮಾರಿ ಪ್ರಾಧಿಕಾರ ನಡೆಸಬೇಕಾಗ್ತದೆ. ಸೊ ಹಾಗಾಗಿ ಇವತ್ತು ನಾವು ಆ ಸೈಟನ್ನು ಹಂಚಿದ್ರೆ ಇಷ್ಟು ಅಂತೂ ಇಲ್ಲ. ಎಷ್ಟು ಮಂದಿ ಈಗೇನು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬಂದರೆ ಆ ಸೈಟ್ ಅಂತೂ ಅಲ್ಲಿಲ್ಲ. ಇದ್ದದನ್ನು ಹಂಚಿದ್ರೂ ಅವ್ರಿಗೆ ಭಾಳ ಕಾಸ್ಟ್ಲಿ ಬೀಳುವಂಥ ವ್ಯವಸ್ಥೆ ಇದೆ. ಯಾಕೆ ಸರ್ಕಾರನೇ ಒಂದು ರೂಲ್ ಮಾಡಿದೆ ಅದರಲ್ಲಿ. ಒಟ್ನಲ್ಲಿ ಬದಲಿ ನಿವೇಶನ ಕೊಡೋ ವಿಚಾರದಲ್ಲಿ ಸರ್ಕಾರದಲ್ಲೇ ಗೊಂದಲ ಸೃಷ್ಟಿಯಾಗಿದೆ. ವಶಪಡಿಸಿಕೊಂಡದ್ದು ಕೆಐಎಡಿಬಿ, ಆದರೆ ಬದಲಿ ನಿವೇಶನ ಕೊಡಬೇಕಾಗಿರೋದು ನಗರಾಭಿವೃದ್ಧಿ ಪ್ರಾಧಿಕಾರ. ಇವೆಲ್ಲ ಗೊಂದಲದಿಂದ ಸಂತ್ರಸ್ತರ ಸ್ಥಿತಿ ಅಧೋಗತಿ ಎನ್ನುವಂತಾಗಿದೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸಂತ್ರಸ್ತರಿಗೆ ನಿವೇಶನ ನೀಡಲಿ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.